ಮೆಕ್ಕೆಜೋಳಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ ನಿಗದಿ ವಿಚಾರ ಸರ್ಕಾರ ಬೆಂಬಲ ಬೆಲೆಯನ್ನೇ ನಿಗದಿ ಮಾಡಿಲ್ಲ ಅಂತ ಆಕ್ರೋಶ. ಹಾಸನ ಎಪಿಎಂಸಿ ಬಳಿ ರೈತ ಸಂಘಟನೆಯ ಮುಖಂಡರ ಆಕ್ರೋಶ. ಜೋಳ ಮಾರಾಟದ ನಂತರ ಎಪಿಎಂಸಿಯಲ್ಲಿ ಪ್ರೋತ್ಸಾಹಧನ ಪಡೆಯಬೇಕು. ಹೀಗಾಗಿ ಪ್ರೋತ್ಸಾಹಧನ ನೇರವಾಗಿ ರೈತರ ಖಾತೆಗೆ ಹಾಕುವಂತೆ ಒತ್ತಾಯ. ಕೆಎಂಎಫ್ ಬಿಟ್ಟರೆ ಬೇರೆ ಎಲ್ಲೂ 2400 ರೂಪಾಯಿಗೆ ಖರೀದಿ ಆಗ್ತಾ ಇಲ್ಲ. ಎಪಿಎಂಸಿಯಲ್ಲಿ ಮೆಕ್ಕೆಜೋಳವನ್ನು ಕೇವಲ 1600ರಿಂದ 1700ಕ್ಕೆ ಕೇಳ್ತಾರೆ. ಹಾಸನ ಎಪಿಎಂಸಿ ಬಳಿ ರೈತ ಸಂಘಟನೆಯ ಮುಖಂಡರು ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 2400 ರೂಪಾಯಿಗೆ ಆ ಥರ ನ್ಯಾಯವಾಗಿ ಕೊಡಿ ಅಂತ ನಾವು ಕೇಳ್ತೇವೆ. ಇವ್ರು ಇಲ್ಲೇ ಮಾಡಿದರೆ ದುಡ್ಡು ಹೊಡೆಯೋ ಕಾರ್ಯಕ್ರಮ ಅವ್ರು ಎಷ್ಟು 1000 ರೂಪಾಯಿ 250 ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎಷ್ಟು 1000 ಎಕರೆ ಪರಿಸ್ಥಿತಿ ಕೇಂದ್ರ ಸರ್ಕಾರ 2400 ರೂಪಾಯಿಗೆ ಆ ಥರ ನ್ಯಾಯವಾಗಿ ಕೊಡಿ ಅಂತ ಏನು ರೇಟ್ ಅಂತಾರತ್ತೆ. ಈ ಸರ್ಕಾರ ರೇಟ್ 2150 ಇದೆ. ಅವರು ಎಷ್ಟಕ್ಕೆ 1900 ಬಿಲ್ ಹಾಕಿದ್ರೆ ಇನ್ನು 250 ರೂಪಾಯಿ ರಿಮೈನಿಂಗ್ ಅಮೌಂಟ್ ಡಿಬಿಟಿ ಆಗುತ್ತೆ. ಅಲ್ಲಿ 2400 ಬಿಲ್ ಹಾಕಿದಾರಲ್ಲ, ಅಲ್ಲ ಬೋರ್ಡ್ ಹಾಕಿದ್ರು ಅದು ಗೌರ್ಮೆಂಟ್. ಇದು BDPS ಅಂತವ 2150 ಸರ್ಕಾರದ. ಇಲ್ಲಿ ಏನಾದ್ರು ಬೆಂಬಲ ಬೆಲೆ ಇರಲಿಲ್ಲ. 2150 ರೂಪಾಯಿ ಅಂತ ಖರೀದಿ ಇದು ಫಿಕ್ಸೆಡ್ ರೇಟ್ ಇರಲಿಲ್ಲ. ಇದೆಯಲ್ಲ 2150 ಈಗ ಇವರು 2105 ರೂಪಾಯಿ ಜೋಳ ತೆಗಿತಾರೆ. ಇವಲ್ಲಿ APMC ಒಳಗಡೆ ಇರೋ ಟ್ರೇಡರ್ಗಳಿಗೆ ನೀವು 1900 ಬಿಲ್ ಹಾಕ್ಸಿದ್ರೆ ರಿಮೈನಿಂಗ್ ಅಮೌಂಟ್ 250 ಇರೋದು ನಿಮ್ಮ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ. ಅಲ್ಲಿ 2300 ಟ್ರೇಡರ್ಗಳಿಗೆ ಏನು ರೇಟ್ ಅಂತಾರತ್ತೆ. ಈ ಸರ್ಕಾರ ರೇಟ್ 2150 ಇದೆ. ಅವರು ಎಷ್ಟಕ್ಕೆ 1900 ಬಿಲ್ ಹಾಕಿ ನೋಡಿ. ಇದು ನಮ್ಮ ಗೋಳು ಏನು ಮಾಡ್ತೀವಿ ಈಗ ಹೇಳ್ತಾವ್ರೆ ನೋಡಿಲ್ಲ ಅಲ್ಲಿ ಬೆಲೆ. ನೆಕ್ಸ್ಟ್ ಬಯೋಮೆಟ್ರಿಕ್ ಮಾಡ್ತಾರೆ. ಬಯೋಮೆಟ್ರಿಕ್ ಮಾಡಿದಾಗ ಬಂದು ಬಯೋಮೆಟ್ರಿಕ್ ಮಾಡಿ ಈಗ ಪಾಣಿ ಏನಿಲ್ಲ. ನೆಕ್ಸ್ಟ್ ಬಯೋಮೆಟ್ರಿಕ್ ಆಗುತ್ತೆ. ಈಗ ಆಗಿರೋ ರಿಜಿಸ್ಟ್ರೇಷನ್